ಇಲ್ಲಿವರೆಗೆ ನಮ್ಮ ದೇಶದಲ್ಲಿ ರಾಜಕಾರಣ ಹೇಸಿಗೆ ತಿನ್ನುವವರು ಮತ್ತು ಗಲೀಜುಗಳ ಉದ್ಯಮ ವೃತ್ತಿಯಾಗಿತ್ತು. ಅಟ್ಲೀಸ್ಟ್ ಮೆಜಾರಿಟಿ ಎಲ್ಲರೂ ಅಲ್ದಿದ್ರೆ. ಈಗ ಬ್ರೈನೇ ಇಲ್ಲದೆ ಇರೋ, ಲಾಜಿಕ್ ಇಲ್ಲದೆ ಇರೋ ರಾಜಕಾರಣಕ್ಕೆ ಬಂದಂಗೆ ಕಾಣಿಸ್ತಾ ಇದೆ. ಭಾರತದ ಬಳಿ, ಭಾರತದ ಹತ್ತಿರನೂ ಅಲ್ಲ, ಬುಡಕ್ಕೆ ಬಂತ ಅಂತ ಇಲ್ಲೇನೋ ಒಂದು ಕೇಳಿಸ್ಕೊಂಡೆ. ಈಗ ನಮ್ಮ ಬುಡಕ್ಕೆ ಬಂದೂ ಇಲ್ಲ, ಅದು ಹತ್ತಿರದಲ್ಲಾಗಿರ್ಬೋದು. ಶ್ರೀಲಂಕಾ ಬಳಿ ಇರಾನ್ನ ಐರಿಸ್ ದೇನಾ ಯುದ್ಧ ನೌಕೆಯನ್ನು ನಿನ್ನೆ ಅಮೆರಿಕದ ಜಲಾಂತರ್ಗಾಮಿ ಒಂದು ಹೊಡೆದು ಉರುಳಿಸಿತ್ತು. ಅದು ಈಗ ನಮ್ಮ ದೇಶದಲ್ಲಿ ಕೋಲಾಹಲಕ್ಕೆ ಕಾರಣ. ನಮ್ಮ ಬುಡದಲ್ಲೇ ನಡೀತಾ ಇದೆ ಯುದ್ಧ. ನಮ್ಮ ಬುಡದಲ್ಲಿ ಅಂದರೆ ಎಲ್ಲಿ, ಯಾವುದು ನಮ್ಮ ಬುಡ? ಹಾಗಾದರೆ ನೆಕ್ಸ್ಟ್ ಶ್ರೀಲಂಕಾ ದಾಟದ ಮೇಲೆ ಬಂದರೆ ಇನ್ನೊಂದು ದೇಶ ಆಗೋದು, ಅಲ್ಲಿ ನಡೆದ್ರೆ ಅದು ಬುಡನಾ? ಬುಡ ಅನ್ನೋಕ್ಕೆ ಅರ್ಥ ಏನು ಸರ್? ಸೂಪರ್ ಸರ್, ಸೂಪರ್ ಸರ್ ನೀವು. ಇಟ್ ಹ್ಯಾಸ್ ಟು ಹ್ಯಾಪನ್ ಇನ್ ಮೈ ಟೆರಿಟರಿ. ನನ್ನ ಬುಡಕ್ಕೆ ಬಂದಿದ್ದರೆ. ಇರಾನ್ ಯುದ್ಧದ ವಿಚಾರದಲ್ಲಿ ಪ್ರಧಾನಿ ಮೋದಿ ನರೇಂದ್ರ ಮೋದಿ ಮೌನ ವಹಿಸೋದನ್ನು ಕಾಂಗ್ರೆಸ್ ಟೀಕಿಸಿದೆ. ಅವರು ಮೌನವನ್ನು ವಹಿಸೋದ್ರಲ್ಲಿ ಎಕ್ಸ್ಪರ್ಟ್ ಆಗೋಗಿದ್ದಾರೆ ಎಲ್ಲದರಲ್ಲೂ. ಮತ್ತು ಪ್ರಧಾನಿ ಮತ್ತು ಬಿಜೆಪಿಯ ಲೆಕ್ಕಾಚಾರ ಇರೋದು, ನಾವು ಏನು ಹೇಳ್ತೀವಿ ಅದನ್ನು ಬಾಯಿ ಮುಚ್ಕೊಂಡು ಭಾರತ ಡ್ಯಾನ್ಸ್ ಮಾಡಿಕೊಂಡು ಅನುಭವಿಸಬೇಕು ಅಂತ ಅವ್ರದ್ದು. ದಿಸ್ ಪ್ರೈಮ್ ಮಿನಿಸ್ಟರ್ ಥಿಂಕ್ ಸಮಥಿಂಗ್ ಅಬೌವ್ ಎವ್ರಿಬಡಿ. ಅವ್ರಿಗೆ ಯಾವುದು ಆ ಥರದ್ದೆಲ್ಲ ಅಪ್ಲೈ ಆಗಲ್ಲ. ಅವ್ರು ಹೇಳಿದಾಗ ಮಾಡಿದಾಗ ಅವರು ಆಗ ಅದು ಅಮೃತವೆಂದು ನೀವು ಸ್ವೀಕಾರ ಮಾಡ್ಕೋಬೇಕು. ವೈ ಡಿಡ್ ದಿ ಪ್ರೈಮ್ ಮಿನಿಸ್ಟರ್ ಕೀಪ್ ಸೈಲೆಂಟ್ ನಾರ್ ಇಂಡಿಯಾ ಆರ್ ನೇವಿ? ನಿನ್ನೆ ಏನು ಕತೆ ಕಾಯ್ತಾ ಇದ್ರಾ ಅಥವಾ ಏನು ತಿಂತಾ ಇದ್ರಿ ಎಲ್ಲರೂ? ನೀವೆಲ್ಲ ಸಂಬಳ ತಿನ್ನಲ್ವಾ ನೀವೆಲ್ಲ? ಅಯೋಗ್ಯ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. ಏನು ಮಾಡ್ತಿದ್ರಿ ಎಲ್ಲ? ನಿನ್ನೆ ಮಣ್ಣು ತಿಂತಿದ್ರಾ ಕೂತ್ಕೊಂಡು? ಟೊಪಿಗಳು ಹಾಕ್ಕೊಂಡು, ಗರಿಗರಿ ಬಟ್ಟೆಗಳನ್ನು ಹಾಕ್ಕೊಂಡು ಇಡಿಯಟ್ಗಳ ಥರ ಆಡ್ತಾರೆ. ನೆನ್ನೆ ರಿಯಾಕ್ಟ್ ಮಾಡೋದು ಬಿಟ್ಬಿಟ್ಟು ಅದಕ್ಕೆ ಇವತ್ತು ಪ್ರತಿಕ್ರಿಯೆ ಅಂತೆ. ಮಲ್ಕಂಡು ಎದ್ಬಾ ಅಳ್ಳಾಡ್ಕೊಂಡು ವಿದೇಶಾಂಗ ನೀತಿ ಅಂತೆ ತಲೆ. ಆ ವಿದೇಶಾಂಗ ಇಲಾಖೆ ಅನ್ನೋಂಥ ಬೋಗಸ್ಸು ಬರೀ ಪೋಸ್ಟ್ ಕೊಟ್ಕೊಂಡು ಸೆಂಟ್ ಹೊಡ್ಕೊಂಡು ಓಡಾಡೋ ಗಿರಾಕಿಗಳಲ್ಲಿ ಇರೋದಲ್ಲಿ ಒಂದು ಕಾಲ ಅಣಿ ಲಾಭ ಇಲ್ಲ. ನಾನು ಅವತ್ತಿಂದ ಕೇಳ್ತಾ ಇದ್ದೀನಿ, ನಮ್ಮ ದೇಶದ ವಿದೇಶಾಂಗ ಇಲಾಖೆಯಿಂದ ನಮಗಾಗಿರೋ ಲಾಭ ಏನು? ಏನೂ ಆಗಿಲ್ಲ ನಮ್ಗೆ ಅವರಿಂದ. ಬರೀ ಪೋಸು, ಫೋಟೋಗಳು, ಮೀಟಿಂಗ್ಗಳು, ಕಾರ್ಯಕ್ರಮಗಳು ಅಷ್ಟೇ ಅವರಿಂದ ಆಗಿರೋದು. ನಮಗೆ ಎಂಥದ್ದೂ ಆಗಿಲ್ಲ ಅವರಿಂದ. ನೇಪಾಳದಲ್ಲಾಯಿತು, ನಮಗೇನು ವಾರ್ನಿಂಗ್ ಇಲ್ಲ. ಶ್ರೀಲಂಕಾಲಾಯಿತು, ನಮಗೇನು ವಾರ್ನಿಂಗ್ ಇಲ್ಲ. ಇನ್ನೆಲ್ಲ ಮಾರಿಷಿಯಸ್ಸಲ್ಲೇನಾಯಿತು, ನಮಗೇನು ವಾರ್ನಿಂಗ್ ಇಲ್ಲ. ಮಾಲ್ಡೀವ್ಸ್ ಹಿಡ್ಕೊಂಡು ರುಬ್ಬಿದ್ರು, ನಮಗೇನು ವಾರ್ನಿಂಗ್ ಇಲ್ಲ. ಯಾವುದ್ರಲ್ಲೂ ಏನೂ ಇಲ್ಲ. ಸುಮ್ಮನೆ ಸೂಟ್ ಹಾಕೊಂಡು ಬುಟ್ ಹಾಕೊಂಡು ಸೆಂಟ್ ಹಾಕೊಂಡು ಓಡಾಡ್ತಾರೆ. ಇದೆಂಥ ವಿದೇಶಾಂಗ ಇಲಾಖೆ ದೇವರೇ ಕಾಪಾಡಬೇಕು ಇದನ್ನು. ಸರಿ, ಭಾರತದ ವಿದೇಶಾಂಗ ಇಲಾಖೆ ಈಗ ಪ್ರತಿಕ್ರಿಯೆ ಕೊಡ್ತಿದ್ದಾರಂತೆ. ಅದು ಬಂದಿತ್ತು ನಮ್ಮ ದೇಶಕ್ಕೆ, ಬಟ್ ಅದು 25ನೇ ತಾರೀಕು ಹೊರಟೋಗಿತ್ತು ನಮ್ಮ ದೇಶದಿಂದ ಅಂತ. ಈ ಫ್ಯಾಕ್ಟ್ ನೆನ್ನೆ ಹೇಳೋಕೆ ಏನು ಬಡ್ದಿತ್ತು ನಿಮಗೆ? ನಾಲ್ಗೆ ಸತ್ತೋಗಿತ್ತಾ ನಿಮ್ಮದು? ಅದನ್ನು ಯಾರು ಕೇಳಬಾರ್ದು. ಅದನ್ನು ಯಾರು ಕೇಳಿಬಿಟ್ರೆ ಅವನು ದೇಶದ್ರೋಹಿ, ಅವನು ಪಾಕಿಸ್ತಾನದ ಪರ, ಅವನು ಮುನೀರ್ದು ತಮ್ಮ. ಶಬಾಜ್ ಶರೀಫ್ ಎಂಬ ಐಲ್ದೊರೆಗೆ ಭಿಕ್ಷುಕ ಇದ್ದಾನಲ್ಲ, ಅವನು ಕಚೀನು. ಏನು ಇವರೊಬ್ಬರೇ ಎಳೆದು ಬಂದಿರೋರು ರಾಷ್ಟ್ರಭಕ್ತರಾಗಿ, ದೇಶಭಕ್ತರಿಗೆ ಮೂತಿ ಕೊಡಿಬೇಕು ಹಿಡ್ಕೊಂಡು ಮಾತಾಡೋರಿಗೆಲ್ಲ. ಈ ವೇಳೆ ಇರಾನ್ ವೇಳೆ ಅಮೆರಿಕ ಭಾರತದ ಬಂದರುಗಳನ್ನು ಬಳಸ್ತಾ ಇದೆ ಅನ್ನೋ ವದಂತಿ ಸಂಪೂರ್ಣ ಸುಳ್ಳು. ಇದು ನೆನ್ನೆ ಬಂದಿತ್ತು. ಇವೆಲ್ಲ ನೆನ್ನೆಲ್ಲ ಮಣ್ಣು ತಿಂತ ಕೂತಿದ್ರು. ಅಂತಾರಾಷ್ಟ್ರೀಯ ನಿರ್ಣಯವಾಗಿದೆ ಆಘಾತಕಾರಿ ಕೃತ್ಯ ಡ್ಯಾಶ್ ಅಂತೆಲ್ಲ ಹೇಳಿ ಇರಾನ್ನ ವಿದೇಶಾಂಗ ಮಂತ್ರಿ ಮೆಲ್ಲಗೊಂದು ಬತ್ತಿ ಇಟ್ಟಿದ್ದಾರೆ. ಕರೆಕ್ಟಾಗಿ ಇಟ್ಟಿದ್ದಾರೆ ಅವರು ಒಂದು ಬತ್ತಿನ. ಅದೇನು ಬತ್ತಿ ಇಟ್ಟಿದ್ದಾರೆ ಅಂದರೆ, ಇದು ನಾವು ಭಾರತದ ಅತಿಥಿಯಾಗಿದ್ದಂತಹ ಹಡಗಿದು ಫ್ರಿಗೇಡ್, ಅದು ಆ್ಯಕ್ಚುಲಿ ಫ್ರಿಗೇಡು ಇರಾನ್ದು ಯುದ್ಧ ನೌಕೆ, ಅದನ್ನು ಹೊಡೆದಾಕಿದ್ದಾರೆ ಅಮೆರಿಕದವರು. ಅದೊಂದು ಬತ್ತಿ ಇಡುವ ಕಾರ್ಯಕ್ರಮ ಅದು ಅವ್ರದ್ದು. ಆ ಬತ್ತಿ ಇಡುವ ಕಾರ್ಯಕ್ರಮಕ್ಕೆ ಈ ಬಕ್ರಾಗಳಿದಾರಲ್ಲ ನಮ್ಮಲ್ಲಿ, ಲಕ್ಷಗಟ್ಟೆ ಸಂಬಳ ತಗೊಂಡು ಸೂಟು ಬುಟು ಹಾಕ್ಕೊಂಡು, ಒಂದು ಸ್ವಲ್ಪ ಬಿಳಿ ಕೂದಲು, ಒಂದು ಸ್ವಲ್ಪ ಕರಿ ಕೂದಲು ಇಟ್ಕೊಂಡು, ಆಗಾಗ ಕನ್ನಡಕ ಹಿಂಗೆ ಅಂದ್ಕೊಂಡು ಸೆಂಟ್ ಹಿಡ್ಕೊಂಡು ಓಡಾಡೋ ಗಿರಾಕಿಗಳು ಇದಾರಲ್ಲ ಇವರು, ಈ ಬಕ್ರಾಗಳು. ವಿಪಕ್ಷ ನಾಯಕ ರಾಹುಲ್ ಗಾಂಧಿ ನಮ್ಮ ಹಿತ್ತಲಿಗೂ ಬಂದಿದೆ, ಪ್ರಧಾನಿ ಮೌನವಾಗಿದ್ದಾರೆ ಅಂತ. ಕಾಂಗ್ರೆಸ್ ಏನು ಹೇಳ್ತಾ ಇದೆ? ಭಾರತದ ವಿದೇಶಾಂಗ ನೀತಿ ಹಾದಿ ತಪ್ಪಿದೆ ಅನ್ನೋಕ್ಕಾಗಲ್ಲ. ಬಟ್ ವಿದೇಶಾಂಗ ನೀತಿ ಹೇಗಿದೆ ಅಂತಂದರೆ, ನಾನು ಮಾಡಿದ್ದು ಸರಿ, ಬಾಯಿ ಮುಚ್ಕೊಂಡು ಒಪ್ಕೋ ಅನ್ನೋ ಥರದ ದಿಮಾಕಿನ ಗಿರಾಕಿಗಳು ಸೇರಿದಂಗಿದೆ ಅಲ್ಲಿ ನೋಬಡಿ ಈಸ್ ಆನ್ಸರಬಲ್. ದಟ್ ಫಾರಿನ್ ಅಫೇರ್ಸ್ ಮಿನಿಸ್ಟರ್ ಇಸ್ ನಾಟ್ ಆನ್ಸರಬಲ್ ಟು ಎನಿಬಡಿ. ಆ್ಯಂಡ್ ಮೋದಿ ಅವ್ರನ್ನ ನಂಬಿಕೊಂಡು ಫುಲ್ ಕೂತಿದ್ದಾರೆ. ಆಮೇಲೆ ಮೋದಿನ ಯಾರು ಆನ್ಸರ್ ಕೇಳಾಗಿಲ್ಲ ಪ್ರಶ್ನೆನ ಈ ದೇಶದಲ್ಲಿ. ಮೋದಿಗೆ ಯಾರು ಪ್ರಶ್ನೆನೇ ಕೇಳಕೂಡದಪ್ಪ ಈ ದೇಶದಲ್ಲಿ. ಅವನು ಕೇಳಿದ್ರೆ ಅಷ್ಟೇ, ಅವನ ಮುಗೀತು ಅವನ ಕಥೆ ಮೇಲೆ. ನಿಮ್ ಕಾರಣ ನೀವೆಲ್ಲ ಹಾಳಾಗೋಯ್ತೀರಾ, ಹಾಳಾಗಿ ಅಕ್ಕುಟ್ಟೋಗಿ ಸತ್ತೋಗ್ಬಿಡ್ತೀರಾ. ಕರೋನಾ ಬಂದು ಎಂತೆಂತವ್ರು ಸಾಯ್ತಾರೆ, ನಿಮ್ಮಂತೂ ಸಾಯ್ತಾ ಇಲ್ಲ. ನಂಗೆ ಅದೇ ಬೇಜಾರು. ಅಮೆರಿಕದ ತಾಳಕ್ಕೆ ತಕ್ಕಂತೆ ಕುಣಿತಾ ಇದೆ. ಇಲ್ಲ, ಅದನ್ನ ನಿನ್ನೆ ಹೇಳಕ್ಕೆ ಏನು ಬಡ್ದಿತ್ತು ನಿಮ್ಗೆ ರೋಗ ಅಂತ ನನ್ನ ಪ್ರಶ್ನೆ ಅಷ್ಟೇ. ನಿನ್ನೆ ಘಟನೆ ಆಗಿ ಅಂತಾರಾಷ್ಟ್ರೀಯ ಸುದ್ದಿ ಸಂಸ್ಥೆಗಳಿದ್ದ ವಿವರಣೆ ಕೊಟ್ಟ ಮೇಲೆ, ರಕ್ಷಣೆಯಲ್ಲಿ ನಾವು ಭಾಗಿದಾರರಾದ ಮೇಲೆ, ಅದು ವಿವರಣೆ ಕೊಟ್ಟು ಬ್ರೀಫ್ ಮಾಡೋದು ನಿಮಗೆ ಬಡ್ದಿದ್ದೇನೋ? ಏನು ನಾಲ್ಗೆ ಸತ್ತೋಗಿ ಲಕ್ವ ಹೊಡೆದಿತ್ತಾ ನಿಮಗೆ? ಅಯ್ಯೋ, ಯೋಗ್ಯತೆ ಇಲ್ಲದೆ ಇದ್ದವ್ರುಗಳೆಲ್ಲ. ಭಾರತದ ರಾಜತಾಂತ್ರಿಕತೆ ಹಳಿ ತಪ್ಪಿದೆ, ಡ್ಯಾಮೇಜ್ ಕಂಟ್ರೋಲ್ ಮುಂದಾಗಿದ್ದಾರೆ ಅಂತೆಲ್ಲ ಅವರು ಯಾಕೆ ಮೌನ ವಹಿಸಿದ್ದಾರೆ? ಯುದ್ಧದ ಬಗ್ಗೆ ಮೌನ ಯಾಕೆ ವಹಿಸಿದ್ದಾರೆ ಕಾಂಗ್ರೆಸ್? ಯುದ್ಧದ ಬಗ್ಗೆ ಮೌನದ ಪ್ರಶ್ನೆ ಬೇರೆ, ಈ ಘಟನೆಯ ಬಗ್ಗೆ ನಮ್ಮ ದೇಶ ನಡ್ಕೊಂಡಿದ್ದ ರೀತಿ ಬೇರೆ. ಎರಡು ಬೇರೆ ಬೇರೆ. ಯುದ್ಧದ ಬಗ್ಗೆ ಮೌನ ಏನು ಮಾಡಬೇಕಾಗಿತ್ತು? ಯುದ್ಧದ ಬಗ್ಗೆ ಮೌನ ಭಾರತ ನಾಳೆ ಬೆಳಗ್ಗೆಯಿಂದ ನಮ್ಮ ಸೈನಿಕರೆಲ್ಲ ಹೋಗ್ತಾ ಇದ್ದಾರೆ ಟೆಹರಾನ್ಗೆ, ನಾವು ಇರಾಕ್ ಪರ ಯುದ್ಧ ಮಾಡ್ತೀವಿ ಅಂತ ಹೋಗ್ತಿದ್ರಾ? ಬೇಡ, ಅಮೆರಿಕ ಪರ ನಾವು ನಿಲ್ತಾ ಇದ್ದೀವಿ, ನಮ್ಮದು ವಿಮಾನಗಳೆಲ್ಲ ಕಳಿಸ್ಕೊಡ್ರಪ್ಪ. ಕಳಿಸ್ತಿದ್ರಾ? ಏನು ಮಾಡಬೇಕಿತ್ರಪ್ಪ ಬಕ್ರಾಗಳ? ಅದಕ್ಕೆ ಹೇಳಿದ್ದು, ಇಲ್ಲಿವರೆಗೆ ಹೇಸಿಗೆ ತಿನ್ನೋರು
ಮತ್ತು ಗಲೀಜ್ ಗಿರಾಕಿಗಳ ವೃತ್ತಿ ಮತ್ತು ಉದ್ಯೋಗ ಆಗಿತ್ತು ಭಾರತದಲ್ಲಿ ರಾಜಕಾರಣ. ರೌಡಿಗಳು, ಡಕಾಯಿತರು, ಜನೋವಿರೋಧಿ ಕಳ್ಳರು, ಇವ್ರದ್ದೆಲ್ಲ ಆಗಿತ್ತು ಇಲ್ಲಿವರೆಗೆ. ಮತ್ತೆ ಹೇಳ್ತೀವಿ ಅಟ್ಲೀಸ್ಟ್ 70%, ಇನ್ನೊಂದು 30% ಒಳ್ಳೆಯವರೇ ಇರ್ಬೋದು. ಈಗ ಏನಾಗಿದೆ ಅಂದರೆ ಬ್ರೈನ್ ಇಲ್ಲದೆ ಇದ್ದವರು, ಬ್ರೈನ್ ಡೆಡ್ ಆದವರು, ನಾಲ್ಗೆಗೆ ಸ್ವಾಧೀನ ಇಲ್ಲದೆ ಇದ್ದವರು ಇವರೆಲ್ಲ ಇದ್ದಾರೆ ಈಗ ಮೀಟರ್ ಬೇಕು, ಮೀಟರ್ ಸರ್ಕಾರದಲ್ಲಿ. ಕಾಂಗ್ರೆಸ್ ಪ್ರಶ್ನೆಗೆ ಬಿಜೆಪಿ ಹೇಳುತ್ತೆ ಇರಾನ್ ಯುದ್ಧಕ್ಕೆ ಸುಮ್ಮನೆ ತಾಳೆ ಆಗ್ತಾ ಇದ್ದೀರಿ, ನಾವೇನು ಹೊಣೆ ಇದು, ಈ ವಿಚಾರ ನಮ್ಮನ್ನೇ ದೂಷಿಸ್ತೀರಿ, ಅಂತಾರಾಷ್ಟ್ರೀಯ ಭಾರತ ರೀ ಮಿಸ್ಟರ್ ಅಮಿತ್ ಮಾಳವಿಯ ಸುಮ್ಮನೆ ಕೂತ್ಕೊಂಡು ಬೆಳಗ್ಗೆ ಮಧ್ಯಾಹ್ನ ಚುಚ್ಚೋದಲ್ಲ. ಇಲ್ಲಿ ಕೇಳಬೇಕಾಗಿತ್ತು ರೀ, ನಿಮ್ಮ ಸರ್ಕಾರನ ಮಣ್ಣು ತಿಂತಿದ್ರ ನಿನ್ನೆ ಅಂತ. ಇವತ್ತೇನ್ರಿ ಕೇಳೋದು ನೀವು ಬಂದು ಬುರುಡೆನ ಪುಕ್ಕಟೆ ದೊಡ್ಡ ಮನುಷ್ಯ ಬಂದುಬಿಟ್ರು ಇಲ್ಲಿ ಕಂಡಿದ್ದಕ್ಕೆಲ್ಲ ಹಾಕ್ಕೊಂಡು ಚುಚ್ಕೊಂಡಿಲ್ಲಿ. ಇದೇ ಪ್ರಶ್ನೆಗೆ ನಿನ್ನೆ ಉತ್ತರ ಕೊಡೋಕೆ ಏನು ಬಡ್ದಿತ್ತ ರೋಗ ನಿಮಗೆ? ಏನು ಅಮಿತ್ ಮಾಳವಿಯ ಹೇಳಿದ್ದನ್ನೆಲ್ಲ ಇದು ತಗೊಂಬಿಟ್ಟು ಪ್ರೋಕ್ಷಣೆ ಮಾಡ್ಕೋತೀವಿ ಮೈ ಮೇಲೆ ನಿಮ್ಮ ಯೋಗ್ಯತೆಗಳಿಗೆ. ಮಾರ್ಚ್ 4 ಇದೆಲ್ಲ ಯಾಕಾಗಿದೆ ಅಂದರೆ ದಿಮಾಕು, ಕೇಂದ್ರದಲ್ಲಿ ಭಾಳ ಜನ ದಿಮಾಕು ಬಂದ್ಬಿಟ್ಟಿದೆ, ಕೊಪ್ಪು ಬಂದ್ಬಿಟ್ಟಿದೆ ಅವ್ರಿಗೆ. ನಮ್ಮನ್ನ ಏನು ಮಾಡ್ಕೊಳಕ್ಕಾಗಲ್ಲ, ಯಾವನೂ ಹಿಂದೂ ಮುಸ್ಲಿಂ ತೋರಿಸ್ತಾ ಇದ್ರಾಯ್ತು, ಗೆದ್ಕೊಂಡು ಹೋಯ್ತಾ ಇರ್ಬೋದು ನಾವು ಅಂತ ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದಾರೆ ಇವರೆಲ್ಲ. ಅದಕ್ಕೆ ಹಿಂಗೆ ಆಡಿಸ್ತಾ ಇರೋದು ಇವ್ರಿಗೆ ಆಟಗಳು. ನೌಕಾಪಡೆ ಹೇಳುತ್ತೆ ಬೇರೆ ಥರ. ಮಾರ್ಚ್ 4ನೇ ತಾರೀಕು ಅದು ಹೊರಟಿತ್ತು ನಮ್ಮ ದೇಶದಿಂದ, ನಮ್ಮ ಹತ್ರ ಇರಲಿಲ್ಲ ಅದು. ಪಶ್ಚಿಮ ಗಾಳಿಯಿಂದ ಆ ಕಡೆಗೆ ಆಗಿರೋದು, ಶ್ರೀಲಂಕಾ ವ್ಯಾಪ್ತಿ ಒಳಪಡುತ್ತೆ. ನಾವು ಕಾರ್ಯಾಚರಣೆ ಮಾಡಿದ್ದೀವಿ, ನಮ್ಮ ಮೆಸೇಜ್ ಬಂದಾಗ ಮಾನವೀಯತೆ ದೃಷ್ಟಿಯಿಂದ ಅಷ್ಟೇ. ಇದಕ್ಕೆ ನಾವು ಹೊಣೆಗಾರರಲ್ಲ. ಯಾವನು ಹೇಳ್ದೋ ನಿಮ್ಮ ಹೊಣೆಗಾರ ಅಂತ? ಬಿಳಿ ಬಟ್ಟೆ ಹಾಕೊಂಡು ಓಡಾಡುವಂತಹ ಹೀರೋಗಳು ನೀವು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ನಿಮ್ಗೆ ಯಾವನು ಹೇಳ್ದೋ ನಾವೇನಾದ್ರು ಹೇಳಿದ್ವಾ ನೀವು ಹೊಣೆಗಾರರು ಅಂತ? ಸ್ಪಷ್ಟನೆ ಕೊಡಬೇಕಿತ್ತಂತ. ಎಸ್. ಈಗ ಇಲ್ಲಿ ರಾಜಕಾರಣಿಗಳು ಹೇಳೋದಿರಲಿ ಸರ್, ಇರಾನ್ ಯಾಕೆ ಇದನ್ನು ಹೇಳ್ತಾರೆ ಸರ್? ಇರಾನ್ಗೆ ಬತ್ತಿ ಇಡಕ್ಕೆ ಅವ್ರಿಗೆ ಎಲ್ಲ ಬೇಕಾದ್ರೂ ಇಡ್ತಾರೆ ಬತ್ತಿನ. ಅವರು ಅವ್ರಿಗೇನು ಹೋಗ್ಬೇಕು, ಅವ್ರಿಗೆ ಅವ್ರು ಕಳ್ಕೊಳ್ಳೋದೇನಿದೆ ಅವ್ರಿಗೆ? ಅವ್ರನ್ನ ಯಾಕೆ ಕೇಳ್ಕೊಂಬರ್ತೀರಿ? ಅವ್ರು ಇಷ್ಟ ಬಂದಂಗೆ ಆಡ್ತಾರಪ್ಪ ಅವರು. ಶಕುನಿಗಳ ಥರ ಈಗ ಅಂತ ಲೆಕ್ಕ ಇಟ್ಕೊಳ್ಬೇಕಾದ್ರೆ ನೀವು. ಸಿ, ಫಸ್ಟ್ ಆಫ್ ಆಲ್ ನಂದು ಅಬ್ಜೆಕ್ಷನ್ ಇರೋದು ಭಾರತ ಸರ್ಕಾರದ ನಡವಳಿಕೆ. ನಿನ್ನೆನೆ ದಿಸ್ ಶುಡ್ ಹ್ಯಾವ್ ಬಿನ್ ಟೇಕನ್ ಅಪ್ ಆಸ್ ಎ ಪ್ರಿಯಾರಿಟಿ ಇಶ್ಯೂ ಅಂಡ್ ಎವ್ರಿಥಿಂಗ್ ಶುಡ್ ಹ್ಯಾವ್ ಬಿನ್ ಕ್ಲಾರಿಫೈಡ್ ಟಕ 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 ಅಂತ. ಅಮೆರಿಕಾದ ಡಿಫೆನ್ಸ್ ಸೆಕ್ರೆಟರಿ ಅನೌನ್ಸ್ ಮಾಡಿದ ಮೇಲೆ ಅಲ್ಲ, ನಮ್ದು ಸಬ್ಮೆರಿನ್ ಇಂಡಿಯನ್ ಓಷನ್ ಅಲ್ಲಿ ಒಂದು ಹೊಡೆದಾಕಿದೆ ಅಂತ ಹೇಳಿದ ಮೇಲೆ ಅಲ್ಲ, ಕತ್ತೆಕಾಯಿ ಅವರು ಇವರೆಲ್ಲ ಗಿರಾಕಿಗಳು ಅನ್ನ ತಿಂತಾರೆ, ಏನು ತಿಂತಾರೆ ದೇಶದಲ್ಲಿ ಸಂಬಳ ತಗೊಂಡಿವರೆಲ್ಲ. ನಿನ್ನೆ ಮಾಡಬೇಕಾಗಿತ್ತು ಇದನ್ನೆಲ್ಲ. ಎಲ್ಲ ಎಕ್ಸಾಕ್ಟ್ ಆಗಿ ಆಗಿದೆ ಅಂತ ಹೇಳಿ ಇದಾಗಿದೆ. ಯಾಕೆ? ಇದು ಭಾರತದ ಬುಡಕ್ಕೆ ಬಂದ ಘಟನೆ ಅಲ್ಲ. ಅದಕ್ಕೆ ನಾನು ಹೇಳ್ತಿರೋದು ಇದನ್ನ. ಮೋದಿ ಹೆಂಗೆ ಅಂದ್ರೆ ಕಾಂಗ್ರೆಸ್ ಹೊಡೆಯೋವಾಗ ಮಾತ್ರ ಕಪಾಳಕ್ಕೆ ಹೊಡೆಯೋಕೆ ಉತ್ಸಾಹದಿಂದ ಬರ್ತಾರೆ. ಇವ್ರ ಕಪಾಳಕ್ಕೆ ಏಟು ಬಿದ್ದಾಗ ಮಾತ್ರ ನನಗೇನು ಗೊತ್ತೇ ಇಲ್ಲ ಅನ್ನೋ ಟೈಮ್ ಡ್ರಾ ಮಾಡ್ತಿರ್ತಾರೆ. ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಶಾಲಾ ಕಂಡು ಯಾಕೆ? ಫಸ್ಟ್ ಆಫ್ ಆಲ್ ಅದು ಭಾರತದ ಬುಡದಲ್ಲಿ ನಡೆದಿರೋ ಘಟನೆನೇ ಅಲ್ಲ. ಆತಿಥ್ಯ ವಹಿಸಿತ್ತಷ್ಟೇ. ಆತಿಥ್ಯಕ್ಕೂ ನಮಗೂ ಸಂಬಂಧವೇ ಇಲ್ಲ. ಮ್ಯಾರಿಟೈಮ್ ಎಕ್ಸರ್ಸೈಸಸ್ ಅನ್ನ ಭಾರತ ವಿಶಾಖಪಟ್ಟಣದಲ್ಲಿ ನಡೆಸಿತು. 20ಕ್ಕೂ ಹೆಚ್ಚು ದೇಶಗಳು ಅದರಲ್ಲಿ ಬಂದು ಪಾಲ್ಗೊಂಡವು. ಎಲ್ಲ ದೇಶಗಳಿಗೆ ಆಹ್ವಾನ ಕೊಟ್ಟಂತೆ ಇರಾನ್ನ ನೇವಿಗೂ ನೌಕಾಪಡೆಗೂ ಆಹ್ವಾನ ಕೊಟ್ಟಿದ್ವಿ. ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಕಮಾಂಡರ್ ಇನ್ ಚೀಫ್ ಆಗಿರುವಂಥ ರಾಷ್ಟ್ರಪತಿಗಳಾಗಿರೋರು ಆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರು. ದಟ್ಸ್ ಆಲ್. ಈಗ ಇದು ಮುಗಿದ ಮೇಲೆ ಈ ಕಾರ್ಯಕ್ರಮ ಅಂದರೆ ಮ್ಯಾರಿಟೈಮ್ ಈ ಕಾನ್ಫರೆನ್ಸು ಮತ್ತು ಈ ಆರ್ಮಡ ಈ ಫ್ಲೋ ಇದು ಮೆರವಣಿಗೆ ಸಮುದ್ರದಲ್ಲಿ ಇದೆಲ್ಲ ನಡೆದು ಮುಗಿದ ಮೇಲೆ ಅವ್ರ ದೇಶಕ್ಕೆ ಹೊರಟರು ಅಷ್ಟೇ. ಇವರು ಕೂಡ ಮಾರ್ಚ್ ಅಲ್ಲ 26 ಫೆಬ್ರವರಿ ಏನೋ ಇರಬೇಕು ಇವರು, ಅವತ್ತೇ ಹೊರಟೋಗಿದೆ ಈ ಶಿಪ್. 24 25 ಮುಗಿದಿದೆ ನಮ್ಮದು ಕಾರ್ಯಕ್ರಮ. ಅವ್ರು 26ನೇ ತಾರೀಕು 25ನೇ ತಾರೀಕು ಹೊರಟಾಗಿದೆ ಇರಾನ್ ಕಡೆಗೆ. ಅವರು ಹೋಗಾಗಿದೆ. ನಮ್ಮ ಮನೆಯಲ್ಲಿ ಮದುವೆಪ್ಪ, ನಾನು ಗೆಸ್ಟ್ಗಳನ್ನ ಕರೆದಿದ್ದೀನಪ್ಪ, ಅವರು ಬಂದಿದ್ದಾರಪ್ಪ, ನಮ್ಮಲ್ಲಿ ಇಳ್ಕೊಂಡಿದ್ದಾರಪ್ಪ, ಮದುವೆ ಮುಗಿದಾಯ್ತಪ್ಪ, ಅವರು ಹೋಗಾಯ್ತಪ್ಪ. ಹೋಗಿ 3 ದಿನ ಆದಮೇಲೆ ಎಲ್ಲೋ ಏನೋ ಆದಾಗ ಅವ್ರ ಮನೆ ಗೆಸ್ಟಾಗಿ ಹೋಗಿದ್ರು ಅವರು ಅಂತಂದರೆ ಏನು ಮಾಡ್ಬೇಕು? ಅವರು ಹೋಗಿತ್ತಪ್ಪ, ಅವ್ರು ಏನು ಮಾಡ್ಬೇಕು ಹೇಳಿ ಪಾಪ? ಯಾರ ಮನೆಯಾರು ಆಗ್ಲಪ್ಪ, ಸೇಮ್. ನಾವೇನು ಮಾಡ್ಬೇಕು ಈ ಘಟನೆಯಲ್ಲಿ? ಸಂಬಂಧವೇ ಇಲ್ಲ. ಎರಡನೇದು ಹೋಗ್ಲಿ, ನಮ್ಮ ನೀರಿನ ಅಂದರೆ ಪ್ರತಿ ದೇಶಕ್ಕೆ ತನ್ನ ಸಮುದ್ರ ತೀರದಿಂದ 12 ಅಥವಾ 18 20 ಇರಬೇಕು ಕಿಲೋಮೀಟರು ಅಷ್ಟು ನೀರು ಸಮುದ್ರದಲ್ಲಿ ಪ್ರದೇಶ ಏನಿದೆ ಅದು ಆಯಾ ದೇಶಗಳ ಆಸ್ತಿ. ಅಲ್ಲಿಂದ ಆಚೆಗೆ ಅದು ಅಂತಾರಾಷ್ಟ್ರೀಯ ವಾಟರ್ಸ್ ಅಂದರೆ ಇಂಟರ್ನ್ಯಾಷನಲ್ ವಾಟರ್ಸ್. ಅದು ಅದರ ಮೇಲೆ ಯಾವ ದೇಶಕ್ಕೂ ಹಕ್ಕಿರಲ್ಲ. ಈ 1 to 20 1 to 18 ಆ ಥರ ಏನೋ 12 ಏನೋ ಇದೆ, ಅಷ್ಟು ಮಾತ್ರ ಇರೋದು. ಇದು ನಡೆದಿರೋದು ಅದರೊಳಗಡೆನಾ? ಅದರೊಳಗಡೆ ನಡೆದಿದ್ದರೆ ರಾಹುಲ್ ಗಾಂಧಿ ಎಂಬ ಪಂಡಿತೋತ್ತಮರೊಬ್ಬರು ಪ್ರಶ್ನೆ ಮಾಡ್ಬೋದಾಗಿತ್ತು. ಬುಡಕ್ಕೆ ಬಂದಿತ್ತಲ್ಲ, ನಿಮ್ಗೆ ಗೊತ್ತಿತ್ತೇನ್ರಿ ಇದು ಘಟನೆ ಅಂತ. ಮತ್ತು ಯಾವುದ್ರಿ ಅದು? ಅಮೆರಿಕ ನಮ್ಮ ದೇಶದ ಗಡಿದ್ರೊಳಗೆ ಬಂದು ಕರಾವಳಿ ತೀರ ಪ್ರದೇಶದಲ್ಲಿ ಬಂದು ನಮಗೆ ಗೊತ್ತಿಲ್ಲದಂಗೆ ಕಾರ್ಯಾಚರಣೆ ಮಾಡೋಕೆ ಅವ್ನು ಯಾವನ್ರಿ ಅವನು ಅಂತ ಕೇಳ್ಬೋದಾಗಿತ್ತು. ಇದು ನಮ್ಮ ದೇಶ ದಾಟಿ ಇನ್ನೊಂದು ದೇಶ ಬಂದು ಆಗೋಗಿದೆ. ಮ್ಯಾಪ್ ವೈಸು ಶ್ರೀಲಂಕಾ, ಅದನ್ನು ದಾಟಿ ಅದು 10 ಕಿಲೋಮೀಟರ್ ಆಚೆ ಹೊಟ್ಟೋಗಿದೆ. ಅದು ನೋಡಿದ್ರೆ ಪಾಪ ಶ್ರೀಲಂಕಾನೂ ಜವಾಬ್ದಾರಿ ಅಲ್ಲ ಇದಕ್ಕೆ. ನಂಬರ್ 1, ಹೇಗೆ ಇಂಡಿಯಾ ರೆಸ್ಪಾನ್ಸಿಬಲ್ ಆಗ್ತೀವಿ?
ಹೇಳಕ್ಕೇನು ಬಡ್ದಿತ್ತು ರೋಗ ಮಾಳವಿಯ? ಏನು ಬಡ್ದಿತ್ತು ರೋಗ ನೆನ್ನೆ ಹೇಳಕ್ಕೆ ನಿಮಗಿದೆನಾ ಅಯೋಗ್ಯರಿಗೆ? ಎರಡನೇ ತಗೊಳ್ಳಿ, ಒಂದು ವೇಳೆ ನಮ್ಮ ಗಡಿಗೆ ಸಮೀಪದಲ್ಲೇ ಇದು ಆಯಿತು ಅಂತ ಇಟ್ಕೊಳ್ಳೋಣಪ್ಪ. ಓಕೆ. ಇವತ್ತಿರೋ ಅಮೆರಿಕದ ಪರಿಸ್ಥಿತಿ ಮತ್ತು ಅವ್ರ ಉದ್ವಿಗ್ನತೆ ಮತ್ತು ಅವ್ರು ಮಾಡ್ತಾ ಇರೋ ಕೆಲಸಗಳಲ್ಲಿ ನಮಗೆ ಫೋನ್ ಮಾಡಿ ಹೇಳ್ಬಿಟ್ಟು ಹೊಡಿತಾರಾ? ನಾವು ಅದಕ್ಕೆ ಅವಕಾಶ ಮಾಡೋಕ್ಕಾಗತ್ತಾ? ನಾವು ಮೂರನೇದಪ್ಪ, ಒಂದು ವೇಳೆ ಒಂದು ಸಬ್ಮೆರಿನ್ ಇಂಡಿಯನ್ ಓಷನ್ನಲ್ಲಿ ಓಡಾಡ್ತಿದೆ ಅಂತಲೇ ಇಟ್ಕೊಳ್ಳೋಣಪ್ಪ, ಅದನ್ನು ಭಾರತ ನಿಗಾ ವಹಿಸಿ ಕಾಯ್ಕೊಂಡು ಕೂರಕ್ಕೆ ಅದೇನದು ಹಿಮಾಲಯ ಪರ್ವತನ ಕಣ್ಣು ಕಾಣಿಸೋಕ್ಕೆ ಅದು ಅಷ್ಟು ದೇಶದ ಸಬ್ಮೆರಿನ್ ಓಡಾಡ್ತಾ ಇರಲಿಲ್ಲ ಕಾಂಗ್ರೆಸ್ ಇದ್ದಾಗ ಇನ್ನೊಬ್ರಿದ್ದಾಗ ಮತ್ತೊಬ್ಬದಾಗ ಓಡಾಡ್ತಾ ಇರ್ತವೆ ಅವು. ಹಿಂಗೆ ಮಾಡಲ್ಲ ಅಷ್ಟೇ, ಇವ್ರು ಹಿಂಗೆ ಮಾಡೋಗಿದ್ದಾರೆ. ಅದಕ್ಕೆ ಬೇಕಾಗಿದ್ದು ಒಂದು ಪ್ರೊಟೆಸ್ಟ್ ಬೇಕಾದ್ರೆ ಹಾಕ್ಬೋದಾಗಿತ್ತೇನೋ ಇಂಡಿಯಾ. ಯಾಕೆ ಎಳಿತಾ ಇದ್ದೀರಿ ನೀವು ಕೇಳೋರು, ನಿಂದೇನಕ್ಕಪ್ಪ ನಿನ್ನ ಹತ್ರಕ್ಕೆ ಏನಾದ್ರು ಬಂದಿದ್ವಾ ಅಂತ ಕೇಳೋರು. ಇಂಟರ್ನ್ಯಾಷನಲ್ ವಾಟರ್ಸಲ್ಲಿ ನಾನು ಮಾಡೋದ್ರ ಜವಾಬ್ದಾರಿ ನಾವು ತೊಗೋತೀವಿ, ನಾವು ತೊಗೊಂಡಿದ್ದೀವಿ, ನಿನಗೇನು ಸಂಬಂಧ ಅಂತ ಕೇಳಿರೋರು ಅವಾಗ. ಹಾಗಾಗಿರೋದ್ರಿಂದಾನೇ ನಾನು ಹೇಳ್ತಿರೋದು ಭಾರತದ ಪ್ರತಿಕ್ರಿಯೆ ಮತ್ತು ನಡವಳಿಕೆ ನಿನ್ನೆ ಮತ್ತು ಅದರ ನಿಲುವು ಮೂರ್ಖತನದ ಪರಮಾವಧಿಯಿಂದ ಕೂಡಿದೆ, ಶೆಂಟು ಹೊಡ್ಕೊಳ್ಳೋ ಗಿರಾಕಿಗಳಿಂದಾಗಿ ಅಂತ. ಆ ಕ್ಷಣಕ್ಕಾಗದೇ ಇರೋದು. ಮಧ್ಯಾಹ್ನ ತಕ್ಷಣ ಗುಡುಗು ಮಿಂಚು ಬರ್ತಿದೆ.